ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ಹಿಡಿಯೋದಾಗ ಏನೇನಾಗುತ್ತೆ ಅಂತ ನೋಡೋಣ್ರಿ. ಇಲ್ಲಿ ನೋಡ್ರಿ ನಮ್ಮ ಸೋನೊಂದು ಸರ್ಕಸ್ ನಡೆದ ಗಾಡಿ ನಡೆಸೋದು. ನಾಳೆಗೆ ಹಚ್ಚಿಬಿಡಪ್ಪ. ನೋಡ್ರಿ ಫ್ರೆಂಡ್ಸ್, ಒಲಿ ಅಂತೂ ತೊಳೆದೀನಿ. ಒಲಿ ತೊಳೆದಿಟ್ಟಿದ ಒಲಿ ಯಾರ್ದು ಬಳಕ ನಮ್ಮ ಚಿನ್ನಕ್ಕೆ ಏನು ಮಾಡ್ಯಾಳ, ಪೂಜೆ ಮಾಡ್ಯಾಳ್ರಿ. ಒಲಿ ಪೂಜೆ ಮಾಡ್ಯಾಳ ಮಸ್ತಾಗಿ. ಅಂದ್ರೆ ಒಲಿ ಮ್ಯಾಗೆ ರೊಟ್ಟಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ರೀ ಇವತ್ತು. ಮತ್ತು ಇವರು ಊಟ ಮಾಡೋರು ಇದ್ರು ಲಗೂಟನೇ, ಅದ್ರ ಸಂಬಂಧ ಮತ್ತು ಗ್ಯಾಸ್ ಮ್ಯಾಗ ಅಡುಗೆ ಮಾಡೀನಿ ನೋಡ್ರಿ. ಇವತ್ತು ಅಡುಗೆ ಏನೇನು ಮಾಡಿದಂತ ನೋಡೋಣ ಬರ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಚಪಾತಿ ಅಂತರೂ ಮಾಡೀನಿ. ಫಸ್ಟ್ ಕ್ಲಾಸ್ ಮಸ್ತ್ ಆಗ್ಯಾವ ನೋಡ್ರಿ ಚಪಾತಿ. ಆಯ್ತಾ, ತುಟಿಲಿ ತಿನ್ಬೇಕ್ರಿ, ಎರಡು ಚಂದ ಆಗ್ಯಾವ್ರಿ ಚಪಾತಿ ಅಂತರೂ. ಇಲ್ಲಿ ಮೊನ್ನೆ ಉಪ್ಪಿನಕಾಯಿ ಹಾಕಿದೆ ನೋಡ್ರಿ. ಉಪ್ಪಿನಕಾಯಿ ಅಂತರೂ ಸೂಪರಾಗಿ ಆಗ್ಯಾವ ನೋಡ್ರಿ. ಉಪ್ಪಿನಕಾಯಿ ಚಪಾತಿ, ಉಪ್ಪಿನಕಾಯಿ, ಮಾವಿನ ಹಣ್ಣಿಂದು ಸೀಕರಣೆ ಮಾಡೀನಿ ರೀ ಇವತ್ತು. ಸೀಕರಣೆ ಒಂದು 4 ಹಪ್ಪಳ ಕರ್ದೀನಿ ರೀ. ಮತ್ತು ಇಲ್ಲಿ ಬ್ಯಾಳಿ ಸಾರು ಕಾಯ್ಸೀನಿ ರೀ ನೋಡ್ರಿ. ಎಷ್ಟು ಮಸ್ತ್ ಮೊನ್ನೆ ಮಸಾಲೆ ಖಾರ ಕುಟ್ಟಿದ್ದು ನೋಡ್ರಿ, ಆ ಮಸಾಲೆ ಖಾರ ಹಾಕಿ ಮಾಡೀನಿ ನೋಡ್ರಿ. ಬ್ಯಾಳಿ ಸಾರು ಅಂತೂ ಸೂಪರಾಗಿ ಆಗ್ಯದ ನೋಡ್ರಿ ಫ್ರೆಂಡ್ಸ್. ಹಂಗನೇ ಅಡಿಗೆ ಇಟ್ಟು ಮಾಡಿ ದೇವ್ರ ಪೂಜೆ ಮಾಡಿದೆ ನೋಡ್ರಿ ಇವತ್ತು. ಮೊದಲು ಅಡುಗೆ ಮಾಡೋಕ್ಕಿಂತ ಮೊದಲು ಮಾಡೋದಾಗಿಲ್ರಿ. ಯಾಕಂದ್ರೆ ಊಟ ಮಾಡೋರಿದ್ರು ಇವರೆಲ್ಲ ಹಸಿದಿರು. ಅದ್ರ ಸಂಬಂಧ ಅಡುಗೆ ಮಾಡಿ ದೇವ್ರ ಪೂಜೆ ಮಾಡಿದ. ದೇವ್ರ ಪೂಜೆ ಮಾಡಿ ಹೆಂಗೇನೆ ಬಾಂಡೆಗೊಳೆ ಮಾಡ್ಕೊಂಡು ಬಂದು ಚಿನ್ನು ಬಾಂಡೆ ತಿಕ್ಕವ, ನಾವು ಒಗ್ಯಾಣ ಹೋಗಿದ್ದೀನಿ ಅಂದು ನಾವು ಒಗ್ಯಾಣ ಹೋಗೋದು ಹಾಕಿದೆ ನೋಡ್ರಿ. ಆಕಿ ಬಾಂಡೆ ತಿಕ್ಕ್ಯಾಳ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಸನ್ ಮಾಡಾಕತ್ತೀನಿ ನೋಡ್ರಿ. ಚಕ್ಲಿ ಮಾಡ್ಬೇಕಂಥೇಳಿ ಅಕ್ಕಿ ಹಸನ್ ಮಾಡಿ ಅವಕ್ಕೆ ಒಂದು ಸ್ವಲ್ಪ ತೊಳೆದು ಆರ್ಯಾಕ್ದೇವಲ್ರಿ. ಚಂತನ ಒಂದು ಸ್ವಲ್ಪ ಆರ್ತಾವ. ಚಂಜಾಳಿಗೆ ಅವಕ್ಕೆ ಒಂದು ಜರ ಹುರಿದು ಅವಕ್ಕೆ ಏನೇನು ಹತ್ತವ ಅವೆಲ್ಲ ಮಸಾಲೆ ಎಲ್ಲ ಅವೆಲ್ಲ ಹುರಿದು ಬೀಸಾಕ್ ಕೊಡ್ಬೇಕು ನೋಡ್ರಿ. ಇಲ್ಲಿ ತೊಳೆದು ಆರ್ಯಾಕ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ಹಿಂಗೆ ನೆಳಿಗೇನೆ ಆರ್ಯಾಕ್ಬೇಕ್ರಿ ಇವಕ್ಕೆ, ಬಿಸಿಲಿಗೆ ಆರ್ಯಾಕ್ಬೇಡ್ದ್ರಿ. ಇವು ಚಂದ ಆರ್ತಾವ್ರಿ ಇವು. ನೆಳಿಗೆ ಆರ್ಯಾಕ್ ಭಾಳ ಹುರಿಯೋದಿಲ್ರಿ ಇವಕ್ಕೆ, ಸ್ವಲ್ಪನೇ ಹುರಿಬೇಕು ನೋಡ್ರಿ. ಭಾಳ ಹುರಿಯೋನ ಜಿಗಿ ಕಮ್ಮಿ ಆತಾವ್ರಿ. ಅವು ಆರ್ಯಾಕಿ ಹಾಗೇನೆ ಇಲ್ಲಿ ನೋಡ್ರಿ ಹುಂಚಿಕಾಯಿ 5 ಇಟ್ಟಿದಲ್ರಿ ನಿನ್ನ. ಅವು ಹುಂಚಿಕಾಯಿ ಒಂದು ಸ್ವಲ್ಪ ಬಡಿಬೇಕು, ಸೊಟ್ಟಿ ಉಚ್ಚಿ ಹೊಡಿಬೇಕಂತ ಹೇಳಿ ಅವು ಹುಂಚಿಕಾಯಿ ಬಡಿಯಾಕತ್ತೀನಿ ನೋಡ್ರಿ. ಇಲ್ಲಿ ಹುಂಚಿಕಾಯಿ ಬಡಿದು ಅವಕ್ಕಿಟ್ಟು ಹೊಡೆದು ತೆಗಿಬೇಕು ವಾರವಾರಿ ಮಾಡಿ ಅಂಥೇಳಿ ಹೊಡ್ಯಾಕತ್ತೀನಿ ನೋಡ್ರಿ. ದಮ್ ಅವ ನೋಡ್ರಿ ನಮ್ಮ ಗಿಡದಾಗಿನ ಹುಂಚಿಕಾಯಿ. ಹಂಗನೇ ಇಲ್ಲಿ ಹುಂಚಿಕಾಯಿ ಅಂತೂ ಹೊಡೆದೀನಿ ನೋಡ್ರಿ. ಹುಂಚಿಕಾಯಿ ಹೊಂಟವ ಮತ್ತು ಇಟ್ಟು ಹುಂಚಿಕಾಯಿ ಹೊಂಟದ ನೋಡ್ರಿ. ಹಿಂಗೆ ಹೊಡೆದು ಸುಲಿದು ಸೋಸಿನೇ ಇಟ್ಟೇವ್ರಿ. ಅವಕ್ಕೆ ಒತ್ತಾಟ ಮಾಡಿ ಇಟ್ಟು ಮತ್ತು ಇಲ್ಲಿ ಮುಂದಿನ ಕೆಲಸ ನೋಡ್ರಿ, ಮನೆ ಕ್ಲೀನ್ ಮಾಡೋದು. ಅಡುಗೆ ಇಟ್ಟು ಮಾಡಿ ಒಗ್ಯಾಣ ಹೋಗೋದು ಅವೇ ಕೆಲಸಗಳು ಮಾಡೀನಿ ರೀ. ಇದು ಬಿಸಿಲಾಳಿಗೆ ಮನ್ಯಾಗ ಮಾಡ್ಕೋಬೇಕಂಥೇಳಿ ಇದು ಎದ್ದು ಗಬಾಳುಗಳೆಲ್ಲ ಎತ್ತಿ ಇಡಾಕತ್ತೀನಿ ರೀ. ಎಲ್ಲ ಗಬಾಳು ಎತ್ತಿಟ್ಟು ಗ್ಯಾಸ್ ಕಟ್ಟಿ ಇದೆಲ್ಲ ಗ್ಯಾಸ್ ಪರ್ಶಿ ಎಲ್ಲ ಒರೆಸಿಬಿಟ್ಟು ನೋಡ್ರಿ. ಅಡುಗೆ ಇಲ್ಲೇ ಮಾಡಿದೆವಂದ್ರೆ ಭಾಳ ಹೊಲ್ಸಾತದ್ರಿ. ಒಂದು ಹನಿ ನೀರು ಚೆಲ್ಲಿದ್ರೆ ಮತ್ತು ಮನೆ ಎಲ್ಲ ಆತಾವ್ರಿ. ಅದ್ರ ಹಿಂಗೆ ಕಾಲಿಟ್ಟು ಆ ಕಡೆ ಈ ಕಡೆ ತಿರುಗಾಡ್ದವಲ್ರಿ, ಮನೆ ಎಲ್ಲ ನೀರು ಆತಾವ. ಅದ್ರ ಸಂಬಂಧ ಹಾಗೆ ನೀಟಾಗಿ ಇಟ್ಕೋಬೇಕು ನೋಡ್ರಿ. ದಿನಕ್ಕೆ ದಿನ ನೀಟ್ ಮಾಡ್ತೇವ್ರಿ ಹಂಗೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ನಿಂಬೆಕಾಯಿ ಹಣ್ಣಾಗಿವ್ರಿ. ಕಗ್ಗ ಒಂದು ಸ್ವಲ್ಪ ಶರ್ಬತ್ ಅದು ಮಾಡ್ತೇವಲ್ರಿ ಮಧ್ಯಾಹ್ನದಾಗಾಯ್ತು. ಅದ್ರ ಸಂಬಂಧ ಒಂದು 4 ನಿಂಬೆಕಾಯಿ ಅವು ದ್ವಾರಗಾಯಿ ಏನದಾವಲ್ರಿ, ದ್ವಾರಗಾಯಿ ತೆಗ್ಯಾಕತ್ತೀನಿ ನೋಡ್ರಿ. ನಿಂಬೆ ಹಣ್ಣಂತೂ ಕಾಯಂ ಇರ್ತಾವೆ ನೋಡ್ರಿ ನಮ್ಮ ಗಿಡದಾಗ. ಮತ್ತು ನಿಂಬೆಕಾಯಿ ತೆಗೆದು ಮುಂದೆ ಇಲ್ಲಿ ಒಂದು ಸ್ವಲ್ಪ ಎಮ್ಮಿಗೆ ಹುಲ್ಲರಿ ಮಾಡ್ಬೇಕಂಥೇಳಿ ಇಲ್ಲಿ ಹುಲ್ಲು ಮಾಡಾಕತ್ತಿದೆ ನೋಡ್ರಿ. ಕಬ್ಬಿನ ನಾಟಿಗೆ ಅಂತೂ ಮಸ್ತಾಗಿ ಬಂದವ. ಖರೆ ಅಲ್ಲೊಂದು ಇಲ್ಲೊಂದು ನಾಟ್ಯಾವ್ರಿ, ಸನಿ ನಾಟಿಲ್ಲ, ಚಂದ ನಾಟಿಲ್ರಿ ಕಬ್ಬ. ಇದಕ್ಕೆ ಗಳೆ ಹೊಡಿತ ಅಂತ ಹೇಳ್ಯಾರ. ಒಂದು ಸ್ವಲ್ಪ ಎಮ್ಮೆ ಇರ್ತಿತ್ತದ ಬೇಸಿಗೆ ದಿನ ಅದಂದು ನಾ ಕಿತ್ತಾಕತ್ತೀನಿ ನೋಡ್ರಿ. ಅಲ್ಲಿ ಹಿಂದಿನ ಹಿಡಿದು ಮಗು ತಂದೀನಿ ನೋಡ್ರಿ. ನೀರು ಬಿಟ್ರಲ್ರಿ ಮೆತ್ತಾಗ ಭಾಳ ಚಂದ ಅದ್ರಿ ಹೊಲ. ಅದಕ್ಕಾಗಿ ಹುಲ್ಲರಿ ಕಿತ್ಬೇಕಂತ ಹೇಳಿ ಕಿತ್ತಾಕತ್ತೀನಿ ನೋಡ್ರಿ.
ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೆ ಇದರಂತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್ ರೀ.